ರಾಜಧಾನಿಯಲ್ಲಿ 5-6 ದಿನಗಳಿಂದ ಸುರಿತಿರೋ ಮಳೆಯಿಂದ ಉಂಟಾದ ಅವಾಂತರಗಳು ಇನ್ನೂ ನಿಂತಿಲ್ಲ. ಇವತ್ತು ಸಂಜೆಯೂ ಮಳೆ ಸುರಿದಿದೆ. ಮರ ಬಿದ್ದು ವಾಹನಗಳು ಜಖಂಗೊಂಡಿವೆ. ವಾಹನಗಳ ಮೇಲೆಯೇ ಉರುಳಿ ಬಿದ್ದ ಮರ, ತುಂತುರು ಮಳೆಗೆ ಸವಾರರ ಪರದಾಟ. ಬೈಕ್ ರಸ್ತೆಯಲ್ಲಿ ನಿಲ್ಲಿಸಿ ಸ್ಕೈ ವಾಕ್, ಅಂಡರ್ ಪಾಸ್ಗಳಲ್ಲಿ ಆಶ್ರಯ ಪಡೆದ ಜನ. ಈ ಪರದಾಟಕ್ಕೆ ಕಾರಣವೇ ಸಂಜೆ ಮಳೆ. ರಾಜಧಾನಿಯಲ್ಲಿ ಸಂಜೆ ಮಳೆ, ಸವಾರರು ಹೈರಾಣ. ಟ್ರಾಫಿಕ್ ಜಾಮ್, ಕೆಲಸ ಮುಗಿಸಿ ತೆರಳುತ್ತಾ ಇದ್ದವರ ಪರದಾಟ. ಸಂಜೆಯಾಗ್ತಿದ್ದಂತೆ ಬೆಂಗಳೂರಿನ ಹಲವೆಡೆ ತುಂತುರು ಮಳೆಯಾಗಿದೆ. ಶಿವಾಜಿನಗರ, ಶಾಂತಿನಗರ, ರಿಚ್ಮಂಡ್ ಟೌನ್, ವಿಲ್ಸನ್ ಗಾರ್ಡನ್, ಕಾರ್ಪೊರೇಷನ್ ಸುತ್ತಮುತ್ತ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ರು. ಕೆಲಸ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದವರು ಟ್ರಾಫಿಕ್ನಲ್ಲಿ ಸಿಲುಕಿ ಹೈರಾಣಾದ್ರು. ಮರ ಬಿದ್ದು 3 ವಾಹನಗಳು ಚಕ್ಕಂ. ಮಳೆಗೆ ಬೆಂಗಳೂರಲ್ಲಿ ಮರಗಳು ಉರುಳಿ 10 ಅವಾಂತರಗಳು ಸೃಷ್ಟಿಯಾಗಿದೆ. ಇಂದು ಬೆಳಿಗ್ಗೆ ಪ್ರಕಾಶ್ ನಗರದಲ್ಲಿ ಮರ ಬಿದ್ದು ಕಾರ್, ಬೈಕ್ ಹಾಗೂ ಆಟೋಗೆ ಹಾನಿಯಾಗಿದೆ. ಹಳೆಯ ಮರ ಬಿದ್ದು ಕಾರು ಮತ್ತೆ ಬೈಕ್ ಸಂಪೂರ್ಣವಾಗಿ ಜಖಂ ಆಗಿದೆ. ಯಾಕೆಂದ್ರೆ ಕಳೆದ 4 ದಿನಗಳ ಹಿಂದೆ ಸಾಕಷ್ಟು ಮಳೆಯ ಒಂದು ಅವಾಂತರದಿಂದ ಬೆಂಗಳೂರಿನಲ್ಲಿ ಬಹುತೇಕ ಕಡೆ ಹಳೆಯ ಮರಗಳು ಬಿದ್ದು ಸಾಕಷ್ಟು ವಾಹನಗಳು ಸಂಪೂರ್ಣವಾಗಿ ಜಖಂ ಆಗಿದ್ದವು. ಸಾಕಷ್ಟು ಅನಾಹುತ ಕೂಡ ಆಗಿ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿಯಾಗಿ ಮರ ಬಿದ್ದ ಪರಿಣಾಮ ಪಕ್ಕದಲ್ಲೇ ಇರುವಂತಹ ಒಂದು ವಿದ್ಯುತ್ ಕಂಬವು ಕೂಡ ಮುರಿದು ಬಿದ್ದಿದೆ. ಏಪ್ರಿಲ್ 29ರಿಂದ ಈವರೆಗೆ 512 ಮರಗಳು ಧರೆಗುರುಳಿದ್ರೆ 1291 ಮರದ ರೆಂಬೆ ಕೊಂಬೆಗಳು ಕಟ್ಟಾಗಿ ಬಿದ್ದಿವೆ. ಬೆಂಗಳೂರಿನ ಕೇಂದ್ರ ನಗರ ಪಾಲಿಕೆಯಲ್ಲಿ 142 ಮರಗಳು ಮತ್ತು 273 ರೆಂಬೆ ಕೊಂಬೆಗಳು ಧರೆಗೆ ಉರುಳಿದ್ದು, ಪೂರ್ವ ನಗರ ಪಾಲಿಕೆಯಲ್ಲಿ 6 ಮರಗಳು ಹಾಗೂ 10 ರೆಂಬೆ ಕೊಂಬೆಗಳು ಧರಾಶಾಹಿಯಾಗಿದೆ. ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂದ್ರೆ 180 ಮರಗಳು ಹಾಗೂ 589 ರೆಂಬೆ ಕೊಂಬೆಗಳು ಉರುಳಿವೆ. ಇನ್ನು ದಕ್ಷಿಣ ನಗರ ಪಾಲಿಕೆಯಲ್ಲಿ 147 ಮರಗಳು, 317 ರೆಂಬೆ ಕೊಂಬೆಗಳು ಧರಾಶಾಹಿಯಾಗಿದ್ದು, ಉತ್ತರ ನಗರ ಪಾಲಿಕೆಯಲ್ಲಿ 41 ಮರಗಳು, 118 ರೆಂಬೆ ಕೊಂಬೆಗಳು ಉರುಳಿವೆ. ಒಟ್ಟಾರೆ ಜಿಬಿಎ ವ್ಯಾಪ್ತಿಯಲ್ಲಿ 516 ಮರಗಳು, 1305 ರೆಂಬೆ ಕೊಂಬೆಗಳು ಉರುಳಿದ್ದು, ಈ ಪೈಕಿ 507 ಮರಗಳು ಹಾಗೂ 1256 ರೆಂಬೆ ಕೊಂಬೆಗಳನ್ನು ತೆರವು ಮಾಡಲಾಗಿದೆ. ಇವಾಗ ನಿನ್ನೆವರೆಗೂ ಆಲ್ಮೋಸ್ಟ್ ನಾವು ಎಲ್ಲನೂ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಎಲ್ಲ ಏನು ಉಳಿದಿದೆ ಎಲ್ಲ ಕಟ್ ಮಾಡಿ ಸೈಡ್ಗೆ ಇಟ್ಟಿರತಕ್ಕಂಥದ್ದು ಏನು ಉಳಿದಿದೆ ಎಲ್ಲನೂ ಆಲ್ಮೋಸ್ಟ್ 2 ಡೇಸಿಂದ ತೆಗಿತಾ ಇದ್ದಾರೆ. ಸ್ವಲ್ಪ ದಿನಗಳು ಬೇಕಾಗ್ತದೆ. ಅದನ್ನು ಆದಷ್ಟು ಬೇಗ ನಾವು ಇದನ್ನೆಲ್ಲ ತೆರವುಗೊಳಿಸ್ತೀವಿ. ರಾಜ್ಯದಲ್ಲಿ ಇನ್ನೂ 4 ದಿನ ಮಳೆ ಅಲರ್ಟ್. ಇನ್ನು ರಾಜ್ಯದಲ್ಲಿ ಮುಂದಿನ 4 ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಯಾದಗಿರಿ, ರಾಯಚೂರು, ಬಳ್ಳಾರಿ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಸುನೀಲ್, ವಿಕಾಸ್ ಜೊತೆ ನಟರಾಜ್ ಮತ್ತು ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.